काफ़ी जो लोग यहाँ पर जो खड़े हैं, ये जो है अजीम पीर कादरी जो हुलगूर के जो सज्जादा नशीन हैं, उनसे बहुत बेपनाह मोहब्बत करते हैं। आज ईद का दिन है, पीर है आज यहाँ पर जो है, देख सकते हैं कितने ज़्यादा लोग यहाँ पर खड़े हुए हैं, किस तरीके से उनसे हिंदू मुस्लिम सब उनसे मोहब्बत करते हैं। कादरी साहब बोल करके अभी ये स्लोगन नारा लगाते हुए आए हैं। अभी आगे हम उनसे बात करेंगे, पूछेंगे कि क्या उनके प्रॉब्लम्स है, क्या करेंगे करके। सर फर्स्ट ऑफ ऑल ನಿಮ್ಮ ಹೆಸರು ಹೇಳಿ। ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು? ಮಾಲಿಂಗಪ್ಪ ಕುಂಬಾರ, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಕುರುಬರಮಲ್ಲೂರು ಮಾಜಿ. ನಾವು ಇವತ್ತು ಪವಿತ್ರ ಬಕ್ರೀದ್ ಹಬ್ಬದ ದಿನ ನಮ್ಮ ಸೈಯದ್ ಅಜ್ಜಂಪೀರ್ ಕಾದರಿ ಸಾಹೇಬರಿಗೆ ಶುಭಾಶಯಗಳನ್ನ ಹೇಳಕ ನಮ್ಮಲ್ಲಿ ಮಾವೂರು, ಚರಳ, ಬದ್ದೂರು, ಕುರುಬರಮಲ್ಲೂರು ಎಲ್ಲ ಗ್ರಾಮಗಳಿಂದ ಬಂದವಿ. ಕಾದರಿ ಸಾಹೇಬರು ಎಲ್ಲ ನಿರಂತರ ಎಲ್ಲ ಬಡ ಕುಟುಂಬದವರು, ಮೇಲ್ವರ್ಗದವರು ಎಲ್ಲರ ಕೊಟ್ಟಾಗ ಜೊತೆಯಲ್ಲೇ ಇರ್ತಾರ. ನಿರಂತರ ಅವರು ಸುಮಾರು 20-25 ವರ್ಷಗಳಿಂದ ಎಲ್ಲ ಬಡ ಕೂಲಿ ಕಾರ್ಮಿಕರ ಎಲ್ಲರ ಸೇವೆಯೊಳಗೆ ಪಾಲ್ಗೊಳ್ಳೋರು. ತಾವು ಯಾವ ಪಕ್ಷದಿಂದ ಬಂದಿದ್ದಾರೆ ಸರ್? ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷದಿಂದ? ನಮ್ದು ಕಾಂಗ್ರೆಸ್ ಪಕ್ಷ. ನಮ್ದು ಕಾಂಗ್ರೆಸ್ ಪಕ್ಷದಿಂದ ಬಂದಿದೆ. ಈಗ ಅಜೀಂ ಪೀರ್ ಪಾಷಾ ಕಾದ್ರಿ ಏನಿದಾರಲ್ಲ, ಕಾದ್ರಿ ಅವ್ರಿಗೆ ಈಗ ಕಾಂಗ್ರೆಸ್ ಇಂದ ಟಿಕೆಟ್ ಕೊಡ್ಬೇಕು ಬೇಡ? ಸೈಯದ್ ಅಜ್ಜಂಪೀರ್ ಕಾದರಿ ಸಾಹೇಬರಿಗೆ ಟಿಕೆಟ್ ಕೊಡಬೇಕು. 100% ಈ ಸರಿ ಅಜ್ಜಂಪೀರ್ ಕಾದರಿ ಸಾಹೇಬರು ಬೈ ಎಲೆಕ್ಷನ್ ಒಳಗೆ ಗೆದ್ದು ವಿಧಾನಸೌಧ ತಲುಪ್ತಾರೆ. ಸರ್, ಈಗ ಅಕಸ್ಮಾತ್ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ರ ಅಂತ ಹೇಳಿದ್ರೆ ತಾವು ಎಲ್ಲಾರು ಅವ್ರಿಗೆ ಗೆಲ್ಸ್ಕೊಂಡ್ ಬರ್ತೀರಾ? 100% ನಮ್ಮಲ್ಲಿ ನಮ್ಮ ಸಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದೊಳಗೆ ಸರ್ ಹೇಳುದು ಮಾತು ಬಾಳ ಈಸಿ ಇರ್ತೈತಿ, ಮಾಡೋದು ಮಾತು ಬಾಳ ಟಫ್ ಇರ್ತೈತಿ. ಎಲ್ಲಾರು ಮಾಡಿ ತೋರಿಸ್ತೀರಾ ನೀವು? ಅವ್ರನ್ನ ಕಳ್ಕೊಂಡು ಜನ ಬಾಳ ಮಂದಿ ಪಶ್ಚಾತ್ತಾಪ ಪಡಾಕತ್ತಾರ. ಈ ಸರಿ 100% ಬೈ ಎಲೆಕ್ಷನ್ ಒಳಗ ಕಾದರಿ ಸಾಹೇಬರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗ್ತೈತಿ. 100% MLA ಆಗಿ ವಿಧಾನಸೌಧನ ಸಾಹೇಬರು ಪ್ರವೇಶ ಮಾಡ್ತಾರೆ. ಸರ್, ಈಗ ಆತರ ಈಗ ಯಾವ ಊರ್ಲಿಂದ ಬಂದಿದ್ದೀರಾ ಸರ್ ನೀವು? ನಾವು ಸವಣೂರು ತಾಲೂಕು ಮಾವೂರಿಂದ. ಮಾವನೂರು. ಈಗ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗ್ಲಿಲ್ಲ, ಅದ್ರ ಬಗ್ಗೆ ಹೇಳಿ. ಏನ್ ಡೆವಲಪ್ಮೆಂಟ್ ಆಗ್ಬೇಕು ಅದ್ ಹೇಳಿ ಸರ್. ಡೆವಲಪ್ಮೆಂಟ್ ಸ್ವಲ್ಪ ನೀರಿಂದು ಎಲ್ಲ ವ್ಯವಸ್ಥೆ ಚಲೋ ಆಗ್ಬೇಕಾಗಿತ್ರಿ. ರಸ್ತೆ ಇವು ಮೂಲಭೂತ ಸೌಕರ್ಯನ ಆಗ್ಬೇಕು. ಅದು ನಮ್ಮ ಸಾಹೇಬ್ರ MLA ಹಾಕಾರ. 100% ಈ ಸರಿ MLA ಹಾಕಾರ. ಅವರು ಆ ಕೆಲಸ ಮಾಡ್ತಾರೆ. ಸರ್, ಇನ್ನೂ ಒಂದು ಕಾಂಗ್ರೆಸ್ ಇಂದ ಏನ್ ಗ್ಯಾರಂಟಿ ಬರ್ತೈತಿ, 2000 rupees ಎವ್ರಿ ವುಮೆನ್ಸ್ ಕೊಡ್ತೀವಿ ಅಂತ ಹೇಳಿ, ಅದು ತಮ್ಗೆ ಬರ್ತಾ ಇದೆ? ಬರ್ತಾ ಇದೆ. ಓಕೆ, ಎಲ್ಲರಿಗೂ ಬರ್ತಾ ಇದೆ. ಏನ್ ಕಂಪ್ಲೇಂಟ್ಸ್ ಇಲ್ಲ? ಏನಿಲ್ಲ. ಓಕೆ, ಆ ತರ ಸೇಮ್ ಈಗ ಇನ್ನೂತನ ಅಂತ ಹೇಳಿದ್ರ ಈಗ ಬಸ್ ಫೆಸಿಲಿಟಿ ಏನ್ ಕೊಡ್ತಾ ಇದಾರೆ, ಅದು ಕರೆಕ್ಟ್ ಆಗಿ ಸಿಗ್ತಾ ಇದೆ? ಬಹಳ ಚಲೋ ಮಾಡ್ಯಾರ. ಎಲ್ಲ ಕೂಲಿ ಕಾರ್ಮಿಕರಿಗೆ ಈ ನಮ್ಮಲ್ಲಿಂದ ಮತ್ತೊಂದು ಊರಿಗೆ ಹೋಗ್ಬೇಕಂದ್ರೆ ಅವ್ರು ರೊಕ್ಕ ಕೊಟ್ಟು ಬಸ್ಗೆ ಹೋಗ್ಬೇಕಿತ್ತು. ಅದ ರೊಕ್ಕದಂಗ ಹೋಗಿ ಅವ್ರಿಗೆ ಕೆಲಸ ಮಾಡಿ ಪಗಾರ ತಗೊಂಡ್ ಬರಕ್ ಅವ್ರಿಗೆ ಅನುಕೂಲ ಆಗೈತಿ. ಅಚ್ಚಾ, ಈಗ ಇನ್ನು ಎಜುಕೇಶನ್ ಬಗ್ಗೆ ಏನ್ ಹೇಳ್ತೀರಾ? ಏನು ಎಲ್ಲ ಕರೆಕ್ಟ್ ಇದೆ? ಶಿಕ್ಷಣ ವ್ಯವಸ್ಥೆ ಚಲೋ ಐತಿ, ಇನ್ನೂ ಚಲೋ ಆಕತಿ. ನಮ್ಮ ಸಾಹೇಬರು MLA ಆಗಿ ಪ್ರಾಬ್ಲಮ್, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಇದೆಯಾ? ಕರೆಂಟ್ ಪ್ರಾಬ್ಲಮ್ ಇಲ್ಲ, ಯಾವ್ದು ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಕರೆಕ್ಟ್ ಆಗಿರುತ್ತೆ, 24 hours ಇರ್ತೈತೆ. ರೋಡ್ ಸರಿ ಇದೆಯಾ? ಜ್ಯೋತಿ ರೋಡ್ ಸರಿ ಇದೆಯಾ? ರೋಡ್ ಸರಿ ಇದೆ. ಡ್ರೈನೇಜ್ ಇದೆಯಾ? ಐದ್ರಿ. ಟಾಯ್ಲೆಟ್ಸ್ ಇದೆಯಾ? ಐದ್ರಿ. ಏನ್ ಪ್ರಾಬ್ಲಮ್ ಇಲ್ಲ? ಏನ್ ಪ್ರಾಬ್ಲಮ್ ಇಲ್ಲ. ಈಗ ನೀವು ಹೇಳ್ತಾ ಇದೀರಿ ಅಜೀಂ ಪೀರ್ ಕಾದ್ರಿ ಅವ್ರು ಬಂದ್ರ ಅಂತ ಹೇಳಿದ್ರೆ ಅವ್ರು ಚಲೋ ಮಾಡ್ತಾರ ಅಂತ ಹೇಳ್ತಾ ಇದ್ದೀರಿ. ಚಲೋ ಮಾಡ್ತಾರ್ರಿ. ಓಕೆ, ತಮ್ಮ ಹೆಸರು ಸರ್? ನಮ್ಮ ಹೆಸರು ಗುರುಪಾರೆ. ತಮ್ ಏನ್ ಬೇಕು ಸರ್? ನೀವು ಏನ್ ಡೆವಲಪ್ಮೆಂಟ್ ಬೇಕು ಅದು ಹೇಳಿ. ಡೆವಲಪ್ಮೆಂಟ್ ಅಂದ್ರೆ ಈಗ ಅಜ್ಜಂಪೀರ್ ಕಾದ್ರಿ ಅವ್ರಿಂದ ನಮ್ಗೆ ಬಹಳ ಸವಲತ್ತು ಮೊದಲಿಂದ ಇತ್ತು. ಆದ್ರೆ ಅವರು ಈಗ ಅರಿಸಿ ಬರದೇ ಇದ್ದಿದ್ದರಿಂದ ಇನ್ನೂ ಕೆಲವೊಂದು ತೊಂದರೆಗಳು ಅದಾವ. ಆದ್ರೆ ಅವ್ರು ಬಂದ ಮೇಲೆ ನಮ್ಮನ್ನ ನಿರಂತರವಾಗಿ ಬಡವರು ಬಲ್ಯದವ್ರಿಗೆ ಎಲ್ಲರ ಮೇಲೇನು ಅವರು ಕಾಳಜಿ ಇದ್ದಾರೆ. ಆ ನಂತರ ಅವರು ಯಾವುದೇ ಪರಿಸ್ಥಿತಿಯಿಂದ ನಮ್ಮನ್ನ ಬಿಟ್ಟು ಮುಂದೆ ಹೋಗುದಿಲ್ಲ ಅಲ್ಲಿ. ಆದ್ರೆ ನಮ್ಮನ್ನ ಎದುರಿಸಿಕೊಂಡೇ ಅವ್ರು ಇರ್ತಾರೆ ಅನ್ನೋದು ಅವರ ಆ ಆಶಯ ಸಂಬಂಧ ನಾವು ಇವತ್ತಿಗೂ ಅವ್ರನ್ನ ಬೆನ್ನ ಹಿಂದೆ ಇದ್ದೇವೆ. ವೆರಿ ಗುಡ್ ಸರ್. ತಮ್ಮ ಹೆಸರು? ಮಾತಾಡ. ತಾವು ಏನ್ ಮಾಡ್ತೀರಾ ಸರ್? ನಾವು ಕೃಷಿಕ. ಅಚ್ಚಾ, ಈಗ ಏನ್ ಡೆವಲಪ್ಮೆಂಟ್ ಬೇಕು ಸರ್ ಇಲ್ಲಿ? ಅಜೀಂ ಪೀರ್ ಕಾದ್ರಿ ನಿಮ್ಗೆ ಬೇಕು ಬೇಡ ಸರ್? ಬೇಕು ಸರ್, ಬೇಕು. ಓಕೆ, ಅವ್ರು ಬಂದ್ರ ಕಾಂಗ್ರೆಸ್ ಪಕ್ಷದಿಂದ ಅವ್ರ ಟಿಕೆಟ್ ಕೊಟ್ರ ಅಂತ ಹೇಳಿ ಗೆಲ್ಸ್ಕೊಂಡ್ ಬರ್ತೀರಾ? 100% ಬರ್ತೀರಾ? ಓಕೆ, ಎಷ್ಟು ಜನ ನಿಮ್ ಊರಲ್ಲಿ ಇರ್ತಾರೆ ಸರ್? ನಮ್ಮೂರಲ್ಲಿ 900 ಓಟಿಗೆ. ಅಚ್ಚಾ, ಎಲ್ಲರೂ ಬಂದು ಕಾಂಗ್ರೆಸ್ ವೋಟ್ ಮಾಡ್ತಾರೆ. ಓಕೆ, ಎಲ್ಲರೂ ಇವ್ರು ಸಪೋರ್ಟ್ ಮಾಡ್ತಾರೆ? ಮಾಡ್ತಾರೆ ಸರ್. ಓಕೆ, ಈ ತರ ಏನ್ ಪ್ರಾಬ್ಲಮ್ ಇಲ್ಲ? ಏನಿಲ್ಲ ಸರ್. ವೆರಿ ಗುಡ್.